ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ ನೋ ಡಸ್ಟ್ ಗ್ರೂಪ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಏನ್ ವಿಶೇಷವಾದಂತ ಕಾರ್ಯಕ್ರಮ? ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಯಾರನ್ನ ಕರೆಸ್ತಾ ಇದ್ದೀರಾ, ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ ಎಲ್ಲ ಔಟ್ ಸ್ಟೇಷನ್ ಅವರೇ ಬಂದಿದ್ದಾರೆ. ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಅವರ ಕೈ ರುಚಿಗಳನ್ನ ತೋರಿಸ್ತಾ ಇದ್ದಾರೆ. ಇದು ಸಮ್ಮರ್ ಸ್ಪೆಷಲ್ ನಮ್ಮ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ, ಬನ್ನಿ ಮೇಡಮ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಡಾಕ್ಟರ್ ಅಪರ್ಣಾ ಚೌಗುಲೆ. ಡಾಕ್ಟರ್ ಅಪರ್ಣಾ ಚೌಗುಲೆ ಎಲ್ಲಿಂದ ಬರ್ತಾ ಇರೋದು? ಕೋಲಾರ ಡಿಸ್ಟ್ರಿಕ್ಟ್ ಮಾಸ್ತಿ ಊರು. ಕೋಲಾರ ಡಿಸ್ಟ್ರಿಕ್ಟ್ ಮಾಸ್ತಿ ಊರಾ? ನೀವಿರೋದೆಲ್ಲಿ? ಮಾಸ್ತಿಯಲ್ಲಿ. ಮಾಸ್ತಿ ಅಲ್ಲ? ಓಕೆ, ಏನ್ ಮಾಡ್ತಾ ಇದ್ದೀರಾ ನೀವು? ಸೋರೆಕಾಯಿ ಮಲೈ ಕೋಫ್ತಾ ಕರಿ. ಸೋರೆಕಾಯಿ, ಓಕೆ ಓಕೆ ಓಕೆ, ಕೋಫ್ತಾ ಕರಿ ಮಾಡ್ತಾ ಇದ್ದೀರಾ? ಓಕೆ, ಯಾರ್ಯಾರಿದ್ದೀರಾ ಮನೇಲಿ? ಡಾಕ್ಟ್ರೆ? ನಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ ಅವರು? ಅವರು ಡಾಕ್ಟರ್ ಇದ್ದಾರೆ. ನೋಡ್ರಿ, ಡಾಕ್ಟರ್ ಬೇಕು, ಸಾಫ್ಟ್ವೇರ್ ಅವ್ರಿಗೆ ಸಾಫ್ಟ್ವೇರ್ ಅವರೇ ಬೇಕು, ಹಾರ್ಡ್ವೇರ್ ಅವ್ರಿಗೆ ಹಾರ್ಡ್ವೇರ್ ಅವರೇ ಬೇಕು. ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಎಲ್ಲಿ? ಅಲ್ಲೇ ಮಾಸ್ತಿಯಲ್ಲಿ. ಮಾಸ್ತಿಯಲ್ಲೇನಾ? ವೆರಿ ಗುಡ್. ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಹೌದು, ಇಬ್ರು ಜೊತೆಯಲ್ಲೇ ಮಾಡ್ತೀವಿ. ವೆರಿ ಗುಡ್ ಮೇಡಮ್. ಕ್ಲಿನಿಕ್ ಅಲ್ಲಿ ಬೆಳಗ್ಗೆ ಬೇಕಾದ್ರೆ ಇವ್ರಿಗೆ ಬನ್ನಿ. ಏನು ಯಜಮಾನ್ ಹೆಸರು? ಡಾಕ್ಟರ್ ಪ್ರಶಾಂತ್ ಚೌಗುಲೆ. ಪ್ರಶಾಂತ್ ಚೌಗ್ಲೆ. ಓಕೆ, ಇಲ್ಲಿ ಬಂದಿದ್ದಾರೆ ಅವ್ರು, ಚೌಗ್ಲೆ ಅವರು. ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ಡಾಕ್ಟ್ರೆ ಆರಾಮ ಸರ್? ಅಂತೂ ವೈಫ್ ನ ಕರ್ಕೊಂಡ್ ಬಂದಿದ್ದೀರಾ. ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಓಕೆ ಓಕೆ, ಚೆನ್ನಾಗಿ ಮಾಡ್ತಾರೆ ಸರ್. ಓಕೆ, ಶುರು ಮಾಡೋಣ ಮೇಡಮ್. ಮಾಡಕ್ಕೆ ಏನಂತ ಹೇಳಿ ಮೇಡಮ್. ಸೋರೆಕಾಯಿ ಮಲೈ ಕೋಫ್ತಾ ಕರಿ. ಬೇಕಾಗುವ ಸಾಮಗ್ರಿಗಳು: ಸೋರೆಕಾಯಿ, ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಖೋವಾ, ಪಲಾವ್ ಎಲೆ, ಗೋಡಂಬಿ, ದ್ರಾಕ್ಷಿ, ತೆಂಗಿನಕಾಯಿ ತುರಿ, ಬಿಳಿ ಎಳ್ಳು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಶುರು ಮಾಡ್ಬೋದಾ? ಶುರು ಮಾಡೋಣ. ಏನ್ ಕೊಳ್ಳಿ ಫಸ್ಟ್ ನಿಮ್ಗೆ? ಒಂದ್ ಬೌಲ್ ತಗೊಳ್ಳಿ. ಏನದು? ಇದು ಸೋರೆಕಾಯಿ. ಸೋರೆಕಾಯಿ ಏನ್ ಮಾಡಿದೀರಾ? ತುರಿಸಿರೋದು. ಬೇಯಿಸ್ಬಿಟ್ಟು ತುರ್ದಿದ್ದೀರಾ? ಬರೀ ತುರ್ದಿರೋದಾ? ಓಕೆ. ಬೇಯಿಸಿದೇನಿಲ್ಲ ಇದು. ಎಷ್ಟು ಜನ ಮಕ್ಕಳು ಡಾಕ್ಟರ್ಗೆ? ಇಬ್ರು ಮಕ್ಕಳು. ಏನ್ ಮಾಡ್ತಾರೆ? ಓದ್ತಾ ಇದ್ದಾರೆ. ಒಂದ್ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಥರ್ಡ್ ಸ್ಟ್ಯಾಂಡರ್ಡ್ ಹೋಗೋದು. ಮಗಳು ಇವಾಗ ಪ್ರಿ-ಕೆಜಿ ಸೇರಿಸ್ತೀವಿ. ನಿಮ್ಮ ಅಮ್ಮನ ಮನೆ ಇರೋದಲ್ಲಿ? ಪೂನಾಲೆ. ಪೂನಾದಿಂದ ಬಂದಿರೋದಾ ನೀವು? ಹೌದು. ಪೂನಾದಿಂದ ಕೋಲಾರಕ್ಕೆ ಬಂದ್ರಾ? ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದು, ಬೇಯಿಸಿ ಸ್ಮ್ಯಾಶ್ ಮಾಡಿರೋದು. ಓಕೆ. ಎಲ್ಲಿ ಕನ್ನಡ ಕಲ್ತ್ರಿ? ಕನ್ನಡ ಇಲ್ಲೇ ಬಂದ್ಮೇಲೆನೆ ಕಲ್ಕೊಂಡೆ. ಡಾಕ್ಟರ್ ಹೇಳ್ಕೊಟ್ಟಿದ್ದ ಕನ್ನಡನ? ಹೌದು. ಮೊದಲು ಮರಾಠಿ ಮಾತ್ರ ಮಾತಾಡ್ತಿದ್ದು? ನಾವು ಇಬ್ರು ಇನ್ನ ಮರಾಠಿನೇ ಮಾತಾಡ್ತೀವಿ ಮನೆಯಲ್ಲಿ. ಇದು ಎಳ್ಳು, ಒಂದ್ ಸ್ಪೂನ್ ಅಷ್ಟ. ದ್ರಾಕ್ಷಿ. ಓಕೆ. ದ್ರಾಕ್ಷಿ, ಎಳ್ಳು. ದ್ರಾಕ್ಷಿಯಲ್ಲಿ ಸ್ವಲ್ಪ ಟೇಸ್ಟ್ ಬರುತ್ತೆ, ದ್ರಾಕ್ಷಿ ಅಷ್ಟು ಇರುತ್ತೆ. ಓಕೆ. ಇದು ಗೋಡಂಬಿ. ಓಕೆ. ಕಡಲೆ ಬೇಳೆ ಹಿಟ್ಟು ಅರ್ಧ ಬಟ್ಲಷ್ಟು. ಓಕೆ. ಒಂದು ಹಾಫ್ ಬಟ್ಲಷ್ಟು ಕಡಲೆ ಹಿಟ್ಟು. ಕಡಲೆ ಬೇಳೆ. ಓಕೆ. ಒಂದ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲವರ್. ಏನದು? ಖವಾ. ಕೋವಾ ಅಲ್ಲ ಅದು? ಓಕೆ. ಹಾಫ್ ಕೆಜಿಗೆ 100 ಗ್ರಾಮ್ ಅಷ್ಟೇ ಸಾಕು. ಕೋವಾ ಬೇಕಲ್ಲ ಅದಕ್ಕೆ? ಕೋವಾ. ಓಕೆ ಓಕೆ. ಒಂಚೂರು ಉಪ್ಪು ಹಾಕೊಳ್ಳಿ ಮೇಡಮ್. ಎಲ್ಲಿ ಹಾಕೊಳ್ತೀನಿ ನನಗೆ. ಓಕೆ. ಒಂಚೂರು ಖಾರ ಪುಡಿ. ಖಾರ ಪುಡಿ ಹಾಕಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 8 ಇಯರ್ಸ್ ಆಯ್ತು. ಅಲ್ಲ, 8 ಇಯರ್ಸ್ ಅಲ್ಲಿ ಒಳ್ಳೆ ಕನ್ನಡ ಕಲ್ತಿದ್ದೀರಾ ಡಾಕ್ಟ್ರೆ. ಪೇಷಂಟ್ ಕನ್ನಡದಲ್ಲೇ ಮಾತಾಡ್ತಾರೆ ತಾನೆ? ನಿಮ್ಮ ಮಾಸ್ತಿನಲ್ಲಿ ಕೋಲಾರದಲ್ಲಿ ನೀನು ಮರಾಠಿ ಇಲ್ಲ ಮಾತಾಡ್ತಾರೆ ನಿಮ್ಗೆ? ಇಲ್ಲ ಇಲ್ಲ. ಒಂಚೂರು ಕೊತ್ತಂಬರಿ ಸೊಪ್ಪು ಮೇಲೆ. ಏನು ಕ್ಲಿನಿಕ್ ಹೆಸರು? ಶ್ರೀ ವಿನಾಯಕ ಕ್ಲಿನಿಕ್. ಶ್ರೀ ವಿನಾಯಕ ಕ್ಲಿನಿಕ್. ನೀವೇನ್ ಸ್ಪೆಷಲಿಸ್ಟ್? ಹೋಮಿಯೋಪ್ಯಾಥಿ. ಹೌದಾ? ಅವರು ಆಯುರ್ವೇದಿಕ್. ಹೌದೇನು? ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖವಾ ಎಲ್ಲ ಕರ್ಗೋಗ್ಬೇಕು ಅದರಲ್ಲಿ. ಮಾಡಿ. ಕೋವಾ ಚೆನ್ನಾಗಿ ಕರಗೋ ತನಕ ಕಲಿಸ್ಬೇಕು ಅಂತ ಡಾಕ್ಟ್ರು ಹೇಳ್ತಾ ಇದಾರೆ. ಕಲಿಸ್ಕೊಳ್ಳಿ. ಇದನ್ನ ಎಣ್ಣೆಲಿ ಕರಿಬೇಕು. ಎಣ್ಣೆಲೆ ಕರಿಬೇಕು. ಎಣ್ಣೆ ಇಟ್ಕೊಳ್ಳೋಣ. ಮೊದ್ಲು ಕನ್ನಡ ಮಾತಾಡೋದು ಕಷ್ಟ ಆಗ್ತಿತ್ತಾ ಫಸ್ಟ್ ಬಂದಾಗ, ಮದುವೆ ಬಂದಾಗ? ಹೌದು, ಕಷ್ಟ ಆಯ್ತು. ಕಷ್ಟ ಆಯ್ತು. ಇವಾಗ ಈಸಿ ಆಗೋಯ್ತಲ್ಲ? ಇವಾಗ ಏನು ಅನ್ನಿಸಲ್ಲ. ಓಕೆ. ಮಕ್ಕಳು ಕನ್ನಡ ಮರಾಠಿ ಎರಡು ಮಾತಾಡ್ತಾರ? ಮರಾಠಿ ಅವರಿಗೆ ತಿಳಿಯುತ್ತದೆ, ಮಾತಾಡಲ್ಲ. ಕನ್ನಡ ಮಾತಾಡ್ತಾರ? ಕನ್ನಡನೇ ಅವರಿಗೆ ಇಷ್ಟ. ಟೀಚರ್ಸ್ ಫ್ರೆಂಡ್ಸ್ ಎಲ್ಲ ಕನ್ನಡ ಮಾತಾಡ್ತಾರೆ. ನೀನು ಯಾಕೆ ಮರಾಠಿ ಮಾತಾಡ್ತೀಯ? ನಾವ್ ಇಬ್ರಿಗೆ ಬೈತಾರೆ ಮಕ್ಕಳು. ಯಾಕೆ ಮರಾಠಿ ಮಾತಾಡ್ತೀವಿ? ಕಲ್ಸ್ಕೊಡಿ. ಭಾಷೆ ಕಲಿಯೋದ್ರಲ್ಲಿ ತಪ್ಪಿಲ್ಲ. ಅದಿದೆ. ಹೋಗ್ತೀರಿ ಅಮ್ಮನ ಮನೆ ಪುನಾಗೆ? ಹೌದು, ಇವಾಗ ರಜದಲ್ಲಿ ಅಲ್ಲೇ ಇದ್ದೆ. ಅವರು ಸ್ವಲ್ಪ ಕನ್ನಡ ಹೇಳ್ಕೊಟ್ಟಿದ್ದೀರಾ? ಒಂದ್ ಸ್ವಲ್ಪ ಬರುತ್ತೆ, ಬಟ್ ಬೆಂಗಳೂರು ಕನ್ನಡ ಅಂತ ಫಾಸ್ಟ್. ಆ ಕಡೆದು ಸ್ವಲ್ಪ ಡಿಫ್ರೆಂಟ್. ಓಕೆ ಓಕೆ ಓಕೆ.
ಚೆನ್ನಾಗಿ ಕರಿಯೋಣ ಎಣ್ಣೆಲಿ ನೀವು ಮಿಕ್ಸಿ ಮಾಡ್ಕೊಂಬಿಡಿ. ಮಿಕ್ಸಿ ಜಾರಲ್ಲೇ ಈರುಳ್ಳಿ, ಓಕೆ, ಆನಿಯನ್, ಆಮೇಲೆ ಟೊಮ್ಯಾಟೊ, ಓಕೆ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಓಕೆ, ಆಮೇಲೆ ಗರಂ ಮಸಾಲ ಪೌಡರ್ 2 ಸ್ಪೂನ್, ಓಕೆ, ಗರಂ ಮಸಾಲ ಪೌಡರ್ ಅದು, ಹಾಂ, ಓ ಎಸ್, ಬೇಕಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಖಾರ ಪುಡಿ, ಓಕೆ, ಟೇಸ್ಟ್ ಇಷ್ಟು ರುಬ್ಕೋಬೇಕಾ? ಹಾಂ, ಉಪ್ಪು ಒಂಚೂರು, ಆಮೇಲೆ ಚುಕ್ಕೆ ಲವಂಗ. ಬಟ್ ಇದು ಗೊತ್ತೇ ಆಗ್ತಾರಲ್ಲ ಇವಾಗ ನಾವು ಸೋರೆಕಾಯಿಲ್ ಮಾಡಿದ್ವಿ ಕೋಫ್ತಾ ಅಂತ. ಹಾ, ಗೊತ್ತಾಗಲ್ಲ. ಆಮೇಲೆ Yes. ಮಕ್ಕಳು ಇಂಟ್ರೆಸ್ಟ್ ಅಲ್ಲಿ ತಿಂತಾರೆ. ಇದು ಒಂದು ಹೊಟ್ಟೆಲ್ಲೇ ಹೋಗಲ್ಲ ಈ ತರಕಾರಿ ಸಾಮಾನ್ಯವಾಗಿ. ಹೌದೌದು, ತಿನ್ನಲ್ಲ ಅವರು. ಅದೇ ಪ್ರಾಬ್ಲಮ್ ಅವ್ರಿಗೋಸ್ಕರ ಇದು ಬ್ರೌನ್ ಆಗ್ಬೇಕಾ ಪೂರ್ತಿಯಾಗಿ? ಹಾ, ಸ್ವಲ್ಪ ಬ್ರೌನ್ ಆಗ್ಬೇಕು. ಇದೊಂದು ಸ್ವಲ್ಪ ಬ್ರೌನ್ ಆಗ್ಲಿ ಬ್ರೌನ್ ಆಗ್ಲಿ. ನಾನು ಈ ಕಡೆ ಒಗ್ಗರಣೆ ಇಟ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಯಾರಿಗಿಷ್ಟ ನಿಮ್ಮಲ್ಲಿ ಇದು? ಮಗನ್ಗೆ ಜಾಸ್ತಿ ಇಷ್ಟ ಆಯ್ತು, ಹಸ್ಬೆಂಡ್ಗೂ ಇಷ್ಟ ಆಯ್ತು. ಓಕೆ, ವೆರಿ ಗುಡ್ ತಿಂದಿದ್ದಾರೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲೇ ಮ್ಯೂಸಿಕ್ ಕೇಳಿಸ್ಕೊಂತೀನಿ, ಬುಕ್ಸ್ ಓದಬೇಕು ಅಷ್ಟೇ. ಓಕೆ ಓಕೆ. ತುಪ್ಪ, ಎಸ್, ಎಣ್ಣೆ ಬೇಡವೇ ಇದಕ್ಕೆ? ಬೇಡ. ತುಪ್ಪ ಆಯ್ತು, ಸ್ವಲ್ಪ ಬಿಸಿ ಆದ್ಮೇಲೆ ಎಸ್, ಕಸ್ತೂರಿ ಮೇಥಿ, ಆಮೇಲೆ ತಮಾಲ್ ಪತ್ರ. ಓಕೆ, ಸಾಕು 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 ಸಾಕು, ಅಷ್ಟೇ ಹಾಕ್ಬೇಕು ನೀವು. ಓ, ಎಲೆನ್ ಮಾತ್ರ ಡಾಕ್ಟ್ರೆ, ನೀವು ಕಟ್ ಮಾಡಿ ಹಾಕ್ಬಾರ್ದು, ತಿನ್ಬೇಕೆಲ್ಲ ಸಿಕ್ಕುತ್ತೆ. ಪೂರ್ತಿ ಹಾಕಿ, ಅಂದ್ರೆ ಫ್ಲೇವರ್ಸ್ ಎಲ್ಲ ಬಿಟ್ಕೊಳುತ್ತೆ ಅದ್ರಲ್ಲಿ, ಒಳಗಡೆ ಇರೋದು ಅಂಶ ಎಲ್ಲ ಬಿಟ್ಟು. ಆಮೇಲೆ ಗಂಟಲು ಸಿಗಾಕೊಳ್ಳುತ್ತೆ ಫ್ಲೇವರ್ ಎಲ್ಲ ಒಳಗೋಗಿ. ಅದರಲ್ಲಿ ಮಿಕ್ಸಿ ಜಾರಲ್ಲಿ ಇರೋದು ಇಷ್ಟ. ಓಕೆ, ಮಸಾಲಾ, ಒಂದ್ ಕುದಿ ಬಂದ್ರೆ ಆಯ್ತಾ? ಎಲ್ಲ ಹಾಕಿದಂಗ ಆಯ್ತಾ? ಹೌದು. ಶೋಕೇಸ್ ಅಲ್ಲಿ ಬರ್ದಿಟ್ರೆ ಪುಸ್ತಕದಲ್ಲಿ ಚಾನ್ಸೇ ಇಲ್ಲ. ನೀವು ಅದನ್ನ ಸಾಯಂಕಾಲನೇ ಮಾಡ್ಬೇಕು. ಮಕ್ಕಳು ಯಜಮಾನ್ರು ಬರೋಷ್ಟೊಳಗೆ ಒಂದ್ ಸ್ವಲ್ಪ ಮಾಡಿ ನೋಡಿ, ಅವರು ಖುಷಿ ಆಗ್ತಾರೆ, ನಿಮ್ಗೂ ಖುಷಿ ಆಗ್ತದೆ. ಜಾಮೂನ್ ಎಲ್ಲ ಸಾರಲ್ಲಿ ಹಾಕ್ತಂಗೆ ಆಗಿದೆ. ಗುಡ್ 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 ಗುಡ್. ಇದು ಅವೆಲ್ಲ ಎಣ್ಣೆಲಿ ಕರೆದಿರೋದ್ರಿಂದ ಅದೇನ್ ಜಾಸ್ತಿ ಹೊತ್ತು ಮಾಡಕ್ಕೂ ಬಿಡಬಾರ್ದು ಅದನ್ನ. ಎಷ್ಟೋ ಕಡೆ ಏನ್ ಮಾಡ್ತಾರೆ, ಇದನ್ನ ಸಪರೇಟ್ ಆಗಿ ಇಟ್ಕೊಂಡಿರ್ತಾರೆ. ನೀವು ಕರಿ ಕೇಳಿದಾಗ ಅದನ್ನ 2 ಹಾಕ್ಬಿಟ್ಟು ಸಾರು ಹಾಕೊಡ್ತಾರೆ, ಗ್ರೇವಿ ಹಾಕೊಡ್ತಾರೆ. ಬಟ್ ಇದು ಸ್ವಲ್ಪ ಕುದಿದ್ರೆ ಆಯ್ತಾ? 2 ಮಿನಿಟ್ಸ್ ಅಷ್ಟೇ ಸಾಕು. ಡಾಕ್ಟರ್ ಅಪರ್ಣ ಅವರೇ, ಎಸ್ 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 ಎಸ್, ವೆರಿ ಗುಡ್ ವೆರಿ ಗುಡ್. ಫಿಶ್ ಕ್ರೀಮ್, ಓಕೆ ಓಕೆ ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆ. ಸೋರೆಕಾಯಿ ಮಲೈ ಕೋಫ್ತಾ ಕರಿ ರೆಡಿ. ಸೋರೆಕಾಯಿ ಮಲೈ ಕೋಫ್ತಾ ರೆಡಿ ಮಾಡಿ ಕೊಟ್ಟಿದ್ದಾರೆ ಡಾಕ್ಟರ್ ಅಪರ್ಣ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತ ಕೋಫ್ತಾ ಕರಿ ಯಾವ ರೀತಿ ಮಾಡಿದ್ರು ಡಾಕ್ಟರ್ ಅಪರ್ಣ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಇದು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಸೋರೆಕಾಯಿ ಮಲೈ ಕೋಫ್ತಾ ಕರಿ ಮಾಡುವ ವಿಧಾನ: ಒಂದು ಬೌಲ್ಗೆ ತುರಿದ ಸೋರೆಕಾಯಿ, ಮ್ಯಾಶ್ ಮಾಡಿದ ಆಲೂಗಡ್ಡೆ, ಬಿಳಿ ಎಳ್ಳು, ದ್ರಾಕ್ಷಿ, ಗೋಡಂಬಿ, ಕಡ್ಲೆ ಹಿಟ್ಟು, ಕಾರ್ನ್ಫ್ಲೋರ್, ಖೋವಾ, ಉಪ್ಪು, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಮಿಕ್ಸಿ ಜಾರಿಗೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಚಕ್ಕೆ, ಲವಂಗ ಹಾಕಿ ರುಬ್ಬಿ ನೀರು ಸೇರಿಸಿ ಗ್ರೈಂಡ್ ಮಾಡಿ. ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಕಸೂರಿ ಮೇಥಿ, ಪಲಾವ್ ಎಲೆ, ರುಬ್ಬಿದ ಮಸಾಲೆ ಮಿಶ್ರಣ ಹಾಕಿ ಕುದಿಸಿ ಕರಿದ ಕೋಫ್ತಾಗಳನ್ನು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೋರೆಕಾಯಿ ಮಲೈ ಕೋಫ್ತಾ ಕರಿ ಸವಿಯಲು ಸಿದ್ಧ. ಏನು ಮಗಳ ಹೆಸರು? ಆರಾಧ್ಯ. ಆರಾಧ್ಯ. ಓಯ್ ಆರಾಧ್ಯ, ಏನು ನಿನ್ನ ಹೆಸರು? ಆರಾಧ್ಯನಾ? ನಿಮ್ಮ ಹೆಸರು ಹೇಳು. ಅರ್ನವ್ ಆರಾಧ್ಯ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಡಾಕ್ಟರ್ ಟೇಸ್ಟ್ ಮಾಡ್ಬಿಡ ಫಸ್ಟ್ ನಾನು? ಮಾಡಿ ಸರ್. ಗ್ರೇವಿ ಎಲ್ಲ ಹೀರ್ಕೊಂಡ್ಬಿಟ್ಟಿದ್ದೀರಿ ರೀ ಡಾಕ್ಟ್ರೆ. ಚಪಾತಿ ನಿಮ್ಮನೆದಾ? ಹಾ, ಮನೆಂದು. ಓಕೆ.
ಹೆಂಗಿದೆ ಸರ್? ದ್ರಾಕ್ಷಿ ಸಿಗೋ ತನಕ ಕಾಯ್ತಾ ಇದೆ. ದ್ರಾಕ್ಷಿಗೆ ತುಂಬಾ ಟೇಸ್ಟ್ ಬರುತ್ತೆ, ದ್ರಾಕ್ಷಿ ಗೋಡಂಬಿಗೆ. ಪೂರಾ ಸ್ಪೆಷಲ್ ಇದು, ಪಂಜಾಬಿ ಸ್ಪೆಷಲ್. ಪಂಜಾಬಿ ಸ್ಪೆಷಲ್. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಗುಡ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾದ ಬಹುಮಾನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಮೇಡಮ್. ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಇದಲ್ಲದೆ ಯುನಿಬಿ ಕುಕ್ಕೀಸ್ ತಗೋಚಿನ ನಿಂಗೆ. ಓ ಫ್ಯಾಂಟಾಸ್ಟಿಕ್. ಓಕೆ, ಜೊತೆಗೆ ಬೇಲ್ ಬಾರ್ ಅವರು ನಮ್ಮ ಮಯ್ಯಾಸ್ ಅವರು ಬೇಲ್ ಬಾರ್ನ ಕೊಡ್ತಾ ಇದ್ದಾರೆ. ಬೇಲ್ ಪುರಿ ತಿನ್ಬೇಕು ಅನ್ಕೊಂಡಾಗ ಎಲ್ಲಿ ಹೋಗಿ ತಿನ್ನೋದು, ಸಾಯಂಕಾಲ ತನಕ ಕಾಯ್ಬೇಕಾಗುತ್ತೆ ಗಾಡಿ ಬರೋ ತನಕ. ಅದ್ರ ಬದಲು ಬೇಕಾದಾಗ ಬೇಲ್ ಪುರಿನ ತಿನ್ಬೋದು ಮಯ್ಯಾಸ್ ಅವರ ಬೇಲ್ ಬಾರು. ಓಕೆ, ಜೊತೆಗೆ ವೆಜ್ ತಾನೆ ಮನೇಲಿ? ಮನೇಲಿ ವೆಜ್, ನಾನ್ ವೆಜ್ ಮಾಡಲ್ಲ? ಪ್ಯೂರ್ ವೆಜ್. ಪ್ಯೂರ್ ವೆಜ್ ಪುಸ್ತಕ ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವರು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತದೆ ಮುರಳಿ ಅವರೇ. ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೇರಳದಿಂದ ಬಂದಿದ್ದೀವಿ, ನಮಗೂ ಒಂದು ಅಡುಗೆ ಮಾಡಕ್ಕೆ ಅವಕಾಶ ಕೊಡಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಡಾಕ್ಟರ್ ಶುಭಾಂಗಿ. ಡಾಕ್ಟರ್ ಶುಭಾಂಗಿ, ಏನ್ ಮಾಡ್ಕೊಂಡಿದ್ದೀರಾ? ಡಾಕ್ಟರ್ನಾ? ನಾನು ಡಾಕ್ಟರ್, ನಾನು ಮೆಡಿಕಲ್ ಕಾಲೇಜ್ ಅಸೋಸಿಯೇಟ್ ಪ್ರೊಫೆಸರ್. ಅಸೋಸಿಯೇಟ್ ಪ್ರೊಫೆಸರಾ? ಯಜಮಾನ್ರ ಹೆಸರೇನು? ಅವ್ರು ನಾಗೇಶ್, ಡಾಕ್ಟರ್ ನಾಗೇಶ್. ಅವರು ಡಾಕ್ಟರ್ ನಾಗೇಶ್, ಅವ್ರು ಅಸೋಸಿಯೇಟ್ ಪ್ರೊಫೆಸರ್ ಇದೆ ಸೇಮ್ ಕಾಲೇಜ್. ಅದೇನು ನೀವು ಅಲ್ಲಿಗೂ ಕೇರಳ ಕೊಟ್ಟೋಗಿರಲ್ಲ, ಇಲ್ಲಿ ಕೇರಳದಿಂದ ಎಲ್ಲಿ ಬಂದಿರೋದು ನೀವು? ಕೇರಳ ಎಲ್ಲಿ? ಪಾಲಘಟ್ಟ. ಪಾಲಘಟ್ಟದಿಂದ ಬಂದಿರೋದಾ ನೀವು? ಬೇಸಿಕಲಿ ಇಲ್ಲಿಯವ್ರು ನೀವು? ನಾನು ಮಹಾರಾಷ್ಟ್ರದಲ್ಲಿ ಓದಿದ. ಇಲ್ಲ, ಮಹಾರಾಷ್ಟ್ರಲ್ಲಿ ಓದಿ ಹೆಂಗೆ ಕನ್ನಡ ಕಲ್ತ್ರಿ? ಕೇರಳ ಕೊಟ್ಟೋಗಿರಲ್ಲ ಮದುವೆ ಆಗಿ? ಇಲ್ಲ ಸರ್, ಇದೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಅಲ್ಲಿ ಸರ್, ಬೀದರ್ ಅಲ್ಲಿ. ನಾನು ಇಲ್ಲಿ ನಿಯರ್ ಬೈ ಸೋಲಾಪುರ್ ಅಲ್ಲಿ. ಅದೇ ಮದುವೆ ಆಗಿದ್ಮೇಲೆ ನಾನು ಕನ್ನಡ ಸ್ವಲ್ಪ ಕಲಿತೆ. ಇಂಗ್ಲಿಷ್ ಕನ್ನಡ ಮಿಕ್ಸ್ ಮಾಡಿ ನಾನು ಸ್ಪೀಕ್ ಮಾಡ್ತೀನಿ. ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಇಷ್ಟು ಮಾತ್ರ ಸಾಕು, ಬೇಕಾದಷ್ಟು ಆಯ್ತು. ಓಕೆ ಮೇಡಮ್, ಮತ್ತೆ ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಇವತ್ತು ನಾನು ಬೀಟ್ರೂಟ್ ಕಾರ್ನೆಟೋ ಚಾಟ್ ಮಾಡ್ತಾ ಇದ್ದೀನಿ. ಡಾಕ್ಟ್ರೇ, ಬೀಟ್ರೂಟ್ ಕಾರ್ನೆಟೋ ಚಾಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬೀಟ್ರೂಟ್ ಕಾರ್ನೆಟೋ ಚಾಟ್ ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಮೊಸರು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಬಿಳಿ ಎಳ್ಳು, ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಓಂಕಾಳು, ಬೆಲ್ಲ, ಹುಣಸೆ ಹಣ್ಣು, ಸೇವ್, ಉಪ್ಪು, ಎಣ್ಣೆ. ಸಾಕಾ? ಶುರು ಮಾಡೋಣ. ಓಕೆ, ಡಾಕ್ಟರ್ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಪಾಲ್ಘಾಟಿಂದ ಬಂದಿದ್ದಾರೆ. ಓದಿದೆಲ್ಲ ಮಹಾರಾಷ್ಟ್ರದಲ್ಲಿ, ಬೆಳೆದಿದ್ದೆಲ್ಲ ಮಹಾರಾಷ್ಟ್ರದಲ್ಲಿ, ಮದುವೆ ಆಗಿದ್ದು ನಮ್ಮ ಕನ್ನಡದ ಗಂಡನು. ಅವರು ಕೂಡ ಡಾಕ್ಟರ್ನೇನೆ, ಪಾಲ್ಘಾಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಡಾಕ್ಟರ್ ನಮಸ್ಕಾರ ಸರ್. ಏನವ್ರ ಹೆಸರು? ನಾಗೇಶ್. ನಾಗೇಶ್ ನಮಸ್ಕಾರ ಡಾಕ್ಟ್ರೆ. ಅದು ಪಾಲ್ಘಾಟಿಂದ ವೈಫ್ನ ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹೆಂಗ್ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರಾ ಡಾಕ್ಟ್ರು? ಮಾಡ್ತಾರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮಗೆ? ಸರ್, ಫಸ್ಟ್ ಮಿಕ್ಸಿಂಗ್ ಬೌಲ್ ಬೇಕು. ಮಿಕ್ಸಿಂಗ್ ಬೌಲ್ ಬೇಕಾ? ಇದು ಮೊದಲು ಮಿಕ್ಸಿಂಗ್ ಬೌಲ್ ಅಲ್ಲಿ ಓಕೆ 1 ಕಪ್ ಮೈದಾ. ಎಸ್. ಓಕೆ. ಮತ್ತೆ ಅಕ್ಕಿ ಹಿಟ್ಟು. ಓಕೆ. 1/4 ಕಪ್ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು. ಓಕೆ. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು. ಸೊ ಇದ್ರ ಒಳಗೆ ಸ್ವಲ್ಪ ಎಳ್ಳು ಹಾಕ್ಬೇಕು, 1 ಸ್ಪೂನ್. ಓಕೆ. ಅಜ್ವಾಯಿನ್ 1/2 ಸ್ಪೂನ್. ಓಕೆ. ಮತ್ತೆ ಖಾರ ಪುಡಿ. ಓಕೆ. ಅಚ್ಚ ಖಾರ ಪುಡಿ ಇದು 1/2 ಸ್ಪೂನ್. ಅಥವಾ ಕಮ್ಮಿ ಇದೆ, ಮಕ್ಕಳಿಗೆ ಮಾಡ್ತಾರೆ ಅಥವಾ ಓಕೆ. ಖಾರ ಬೇಕು ಅಂದ್ರೆ ಎಷ್ಟು ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬಿಡಬಹುದು. ಹಾಕಿಲ್ಲಾನು ನಡೀತಾ ಇದೆ. ಓಕೆ. ಸ್ವಲ್ಪ ಧನಿಯಾ ಪುಡಿ. ಎಸ್. ಸಾಲ್ಟ್, ಉಪ್ಪು. ಓಕೆ. ಅಕಾರ್ಡಿಂಗ್ ಟು ಟೇಸ್ಟ್. ಎಸ್. ನೆಕ್ಸ್ಟ್ ಮೇನ್ ಇದೆ, ಇದು ಬಾಯ್ಲ್ ಮಾಡಿ ಇಟ್ಟಿದ್ದಾರೆ ಬೀಟ್ರೂಟ್. ಇದಕ್ಕೆ ಪೇಸ್ಟ್ ಮಾಡಬೇಕು. ಮಾಡಿ ಮೇಡಮ್. ನನಗೆ 7 ಲ್ಯಾಂಗ್ವೇಜ್ ಬರುತ್ತದೆ. ಹೌದಾ? ಇದು ಪೇಸ್ಟ್ ಹಾಕಿದ್ಮೇಲೆ ಇದು ಮಿಕ್ಸ್ ಮಾಡಬೇಕಾಗ್ತದೆ. ಇದು ನಂದು ಹಾಬಿ, ಕುಕಿಂಗ್ ಹಾಬಿನಾ? ನಾನು ಬುಕ್ ಬರಿತಾ ಇದ್ದೀನಿ ಕುಕಿಂಗ್ ಬಗ್ಗೆ. ಕುಕಿಂಗ್ ಬಗ್ಗೆ ನಾನು ಆಕ್ಚುಲಿ ಮೆಡಿಕಲ್ ಫೀಲ್ಡ್ ಇದ್ದೆ. ಅದಕ್ಕೆ ಡಿಸೀಸ್, ಅಕಾರ್ಡಿಂಗ್ ಟು ಡಿಸೀಸ್ ಏನೇನ್ ತಿನ್ಬೇಕಾಗತ್ತೆ, ಯಾವ ಟೈಮ್ದಲ್ಲಿ ಯಾವ ಒಳ್ಳೆ, ಅಥವಾ ಟು ಮೇಂಟೈನ್ ದ ಹೆಲ್ತ್ ಏನೇನ್ ಮಾಡ್ಬೇಕಾಗತ್ತೆ, ಅದೇ ಎಲ್ಲ. ಕೇರಳದಲ್ಲಿ ನಮ್ಮ ಪ್ರೋಗ್ರಾಮ್ ನೋಡ್ತೀರಾ ಡಾಕ್ಟ್ರೆ? ನೋಡ್ತೀನ. ಬರುತ್ತೆ ಕನ್ನಡ ಪ್ರೋಗ್ರಾಮ್ ಅಲ್ಲಿ ಪಾಲ್ಘಾಟಲ್ಲಿ? ಓಕೆ. ಜಿ ಕನ್ನಡ ಬರುತ್ತದೆ. ಓಕೆ ಮೇಡಮ್. ಓಕೆ. ಇದು ಮಿಕ್ಸ್ ಮಾಡಿ. ಎಸ್ ಮಾಡಿ ಮೇಡಮ್. ಸ್ವಲ್ಪ ಟೈಟ್ ಡೋ ಮಾಡಬೇಕು. ಎಸ್ ಎಸ್ ಎಸ್. ಗಟ್ಟಿಯಾಗಿ ಕಲ್ಸ್ಕೋಬೇಕು. ಸ್ವಲ್ಪ ಅದಕ್ಕೆ ನೀರೆಲ್ಲ ಮಿಕ್ಸ್ ಮಾಡೋದು ಬೇಕಾಗಿಲ್ಲ.
ಬೇಯಿಸ್ಕೊಂಡಿರೋಂತ ಬೀಟ್ರೋಟ್ ಅನ್ನ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ಕಲ್ಸ್ಕೊಳ್ತಾ ಇದ್ದಾರೆ. ಸ್ವಲ್ಪ ಡೋ ರೆಡಿ ಆಗಿದ್ಮೇಲೆ ಇದು ರೆಸ್ಟ್ ಕೊಡ್ಬೇಕಾಗುತ್ತೆ. ಓಕೆ, ಆ ಸಮಯತನ ನಾವು ಫಿಲ್ಲಿಂಗ್ ರೆಡಿ ಮಾಡಿ. ಓಕೆ, ಅಲ್ಲ ಎಣ್ಣೆನೂ ಕಾಯಕ್ಕೆ ಇಟ್ಕೋಬೇಕು, ಲೇಟ್ ಆಗ್ಬಿಡುತ್ತೆ. ಈಗ ಇಡೋಣಲ್ಲ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕೇರಳ ಅದು ಹಿಟ್ಟನ್ನ ಚೆನ್ನಾಗಿ ಕಲಸಿ ಇಟ್ಕೊಂಡಿದೀವಿ. ಅದು ಸ್ವಲ್ಪ ಹೊತ್ತು ನೆನಿಬೇಕು, ಒಂದು 5-10 ನಿಮಿಷ ನೆಂತ್ರೆ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಬೇರೆ ಒಂದು ಬೌಲ್ ಬೇಕು, ಕೊಡ್ತೀನಿ. ಮಿಕ್ಸಿಂಗ್ ಬೌಲ್. ಇದೇ ಮಿಕ್ಸಿಂಗ್ ಬೌಲ್ ಅಲ್ಲಿ ಶೇವ್ ಓಕೆ ಅಷ್ಟು ಸಾಕಾಗುತ್ತೆ. ಓಕೆ ಮೇಡಮ್. ಮತ್ತೆ ಡಬ್ಬು ಮೆಣಸಿನಕಾಯಿ, ಓಕೆ, ದಪ್ಪ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಎಸ್, ಕಟ್ ಮಾಡಿದ ಟೊಮ್ಯಾಟೊ, ಫೈನ್ ಕಟ್ ಮಾಡಿದ ಈರುಳ್ಳಿ, ಎಸ್, ಚಾಟ್ ಮಸಾಲ, ಎಸ್, ಸ್ವಲ್ಪ 1/4 ಸ್ಪೂನ್ ಚಾಟ್ ಮಸಾಲ, ಸ್ವಲ್ಪ ಉಪ್ಪು. ಓಕೆ ಮೇಡಮ್. ಇದು ಜಾಸ್ತಿ ಅವಶ್ಯಕತೆ ಇಲ್ಲ, ಇದೇ ಮಿಕ್ಸ್ಚರ್ ಅಲ್ಲಿ ಸಾಲ್ಟ್ ಇರುತ್ತೆ, ಎಷ್ಟು ಜಾಸ್ತಿ ಅವಶ್ಯಕತೆ ಇಲ್ಲ. ಮತ್ತು ಒಂದು ಚಟ್ನಿ ರೆಡಿ ಮಾಡಬಹುದು. ಇದಕ್ಕೆ ಚಟ್ನಿ ಬೇರೆ ಮಾಡ್ಬೇಕಾ? ಇದೆ ಕಂಟಿನ್ಯೂಸ್ಲಿ ಫ್ರಮ್ 2 years ಐ ಆಮ್ ಕೇರಳ ಸ್ಟೇಟ್ ಅಲ್ಲಿ ಡಯಟ್ ಕಾಂಪಿಟಿಷನ್, ಡಯಾಬಿಟಿಕ್ ಡಯಟ್ ಕಾಂಪಿಟಿಷನ್ ಇರುತ್ತದೆ. ಅದಕ್ಕೆ ಫಸ್ಟ್ ಪ್ರೈಸ್ ತಗೊಂಡಿದ್ದೆ. ವೆರಿ ಗುಡ್ ಡಾಕ್ಟ್ರೆ. ಚಟ್ನಿ ರೆಡಿ ಮಾಡೋಣ. ಮಾಡಿ ಮೇಡಮ್. ಇದಕ್ಕೆ ಟೆಮರಿನ್ ಪಲ್ಪ್, ಹೌದು, ಹುಣಸೆಹಣ್ಣಿನ ನೆನೆಸಿ ಇಟ್ಕೊಂಡಿರುವಂತದ್ದು. ಪಲ್ಪ್. ಓಕೆ, ಇದಕ್ಕೆ ಹಾಫ್ ಕ್ವಾಂಟಿಟಿ, ಅದ್ರ ಪೇಸ್ಟ್ ಆಗಿದೆ, ಅದ್ರ ಹಾಫ್ ಕ್ವಾಂಟಿಟಿ ಬೆಲ್ಲ ಹಾಕಬೇಕು. ಓಕೆ, ಸ್ವಲ್ಪ ಖಾರ ಪುಡಿ, ಅತ್ಯಂತ ಸ್ವಲ್ಪ. ಇದು ಹಾಕಿಲ್ಲ ನಾನು ನಡೀತಾ ಇದೆ, ಇದು ಮಕ್ಕಳಿಗೆ ಓಕೆ, ಅಷ್ಟು. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸಾಲ್ಟ್, ಧನಿಯಾ ಅಚ್ಕಾರದ ಪುಡಿ, ಸ್ವಲ್ಪ ಸಾಲ್ಟ್. ಓಕೆ, ಇದು ಚಟ್ನಿ ರೆಡಿ ಆಗುತ್ತದೆ. ಅಷ್ಟೇ ಚಟ್ನಿನಾ? ದಿಸ್ ಇಸ್ ಕಟ್ಟ ಮಿಟ್ಟ ಚಟ್ನಿ. ಓಕೆ, ಚಟ್ನಿ ರೆಡಿ ಆಯ್ತು, ಈ ಕಡೆ ಹಿಟ್ಟು ರೆಡಿ ಆಯ್ತು, ಈ ಕಡೆ ಹೂರ್ಣ ರೆಡಿ ಆಯ್ತು, ಎಣ್ಣೆ ಕಾದಿದ್ದು ಆಗೋಯ್ತು. ರೈಟ್. ಎಸ್ ಮೇಡಮ್. ಈಗ ಚಪಾತಿ ತರ ಓದ್ಕೋಬೇಕು, ಓದ್ಕೊಳ್ಳಿ. ಕಾಲೇಜ್ ಎಷ್ಟು ಗಂಟೆ ಡಾಕ್ಟರ್ ನಿಮ್ಗೆ? 9 ಗಂಟೆದನ 4 ಗಂಟೆ. ಓಕೆ, ಇಬ್ರೂ ಒಂದೇ ಕಾಲೇಜಾ? ಒಂದೇ ಕಾಲೇಜ್, ಬದ್ರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ. ಓಕೆ ಓಕೆ. ಚಪಾತಿ ಇದ್ದಂಗೆ ದೊಡ್ಡ ಮಾಡ್ಬೇಕು, ಮತ್ತು 4 ಕಟ್ ಮಾಡ್ಬೇಕು. ಅದೇನ್ ಮಾಡ್ತೀರಾ ಮಾಡಿ. ಮತ್ತೆ ಇದಕ್ಕೆ ಡಾಕಿಂಗ್ ಮಾಡಬೇಕು. ಇದು ಡಾಕಿಂಗ್ ಮಾಡುವುದಕ್ಕೆ ಇದೆ ಉಬ್ಬಲ. ಓಕೆ, ಮತ್ತು ಕ್ರಿಸ್ಪಿನೂ ಆಗುತ್ತದೆ. ಓಕೆ, ಇದು ಪೂರಿ ತರ ಉಬ್ಬಾರ್ದು, ಹಂಗೇನೆ ಚಪ್ಪಟ್ಟಿಯಾಗಿ ಹಪ್ಪಳ ತರನೇ ಇರಬೇಕು. ಕರುಮ್ ಅನ್ಬೇಕು ತಿನ್ಬೇಕು ಅಂದ್ರೆ. ಮಾಡದಂತ ಇಟ್ಟಿಗೆ 4-5 ಸರಿ ತೂತನ ಮಾಡ್ಕೊಳ್ಳಿ. ಮತ್ತೆ ಇದೆ ಎಂಡ್ ಟು ಎಂಡ್ ಇದೆ ಕೋನ್ ತರ ಮಾಡಬೇಕು. ಓಕೆ, ಕೋನ್ ತರ. ಓಕೆ, ಐಸ್ ಕ್ರೀಮ್ ಕೋನ್ ಇರುತ್ತೆ. ಹೌದು ಹೌದು, ಎಸ್, ವೆರಿ ಗುಡ್. ಓಕೆ, ಕೋನ್ ಇದು ಚೆನ್ನಾಗಿ ಸ್ಟಿಕ್ ಮಾಡಬೇಕು, ಅಥವಾ ಎಣ್ಣೆಗೆ ಓಪನ್ ಆಗುತ್ತದೆ. ಓಕೆ ಓಕೆ. ಇದಕ್ಕಿಂತ ಇಂಪಾರ್ಟೆಂಟ್ ವರ್ಕ್ ಈಗ ಇದೆ, ಯಾಕಂತ ಇದು ಕೊಲಾಪ್ಸ್ ಆಗಿದ್ಮೇಲೆ ಇದು ಫಿಲ್ ಮಾಡೋದಕ್ಕೆ ಸ್ಪೇಸ್ ಇರುವುದಿಲ್ಲ. ಓಕೆ, ಅದಕ್ಕೆ ಒಂದು ಸ್ಪೆಷಲ್ ಟೆಕ್ನಿಕ್ ಇದೆ, ಅದು ಯೂಸ್ ಮಾಡೋದು. ಮಾಡಿ ಮೇಡಮ್. ಡಾಕ್ಟರ್ ಅಲ್ವಾ, ಸ್ಪೆಷಲ್ ಟೆಕ್ನಿಕ್ ಎಲ್ಲ ಮಾಡ್ತೀರಾ? ಅದು ಇಲ್ಲ, ಡಾಕ್ಟರ್ ಮಾಡೋ ಸ್ಪೆಷಲ್ ಟೆಕ್ನಿಕ್ ಯಾರಿಗೂ ಗೊತ್ತಾಗಲ್ಲ. ಎಕ್ಸ್ರೇ ಮಾಡ್ಕೋಬೇಕು. ಇದು ಅಲ್ಯೂಮಿನಿಯಂ ಫಾಯಿಲ್. ಓಕೆ, ಇದು ಕಟ್ ಮಾಡಿ ಇದಂಗೆ ಫೋಲ್ಡ್ ಮಾಡಬೇಕು. ಆಯ್ತು. ಮತ್ತೆ ಮೆಹಂದಿ ಕೋನ್ ತರ ಮಾಡಬೇಕು. ಇದು ಫೋಲ್ಡಿಂಗ್ ಟೆಕ್ನಿಕ್ ಇಂಪಾರ್ಟೆಂಟ್. ಅಷ್ಟು ದೊಡ್ಡ ಮಾಡುತ್ತಿದೆ, ಅಷ್ಟು ಇದೇ ಕರೆಕ್ಟ್ ಆಗುತ್ತೆ. ಆಯ್ತು. ಸ್ವಲ್ಪ ಇಲ್ಲಿ ಹೋಲ್ ಇರಬೇಕು, ಯಾಕಂತ ಇದು ಎಣ್ಣೆ ಎಲ್ಲ ಔಟ್ಸೈಡ್ ಹೋಗ್ಬೇಕಾಗುತ್ತೆ. ಇದು ಪ್ಯಾಸೇಜ್ ಸಿಗಬಹುದು. ಇನ್ನೊಂದು ರೆಡಿ ಮಾಡ್ತೀನಿ ನಾನು. ಓಕೆ, ಮಾಡಿ 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 ನೋಡ್ಕೊಳ್ತಾ ಇರಿ. ಮಾಡೋ ತನಕ ಕೆಲವೆಲ್ಲ ಗೊತ್ತಾಗಲ್ಲ ಏನ್ ಮಾಡ್ತಾರೆ ಅಂತ. ನೋಡಿ ಇಟ್ಕೊಂಡ್ಮೇಲೆ ಕಡೆಯಲ್ಲಿ ಗೊತ್ತಾಗುತ್ತೆ ಏನ್ ಮಾಡಿದ್ರು ಅಂತ. ಅದಕ್ಕಿಂತ ಮೊದಲೇ ಸಾವಿರಾರು ಪ್ರಶ್ನೆಗಳು ಬರ್ತಾ ಇರುತ್ತೆ, ಬಿಟ್ಟಾಕಿ. ಈ ತರ ಮಿಕ್ಸ್ ಮಾಡಿ ಇದು ಎಣ್ಣೆಗೆ ಬಿಡಬೇಕು. ಇಟ್ ವಿಲ್ ರಿಮೈನ್ ಸೇಮ್ ಲೈಕ್ ಅ ಕೋನ್. ಓಕೆ,
ಫೀಲ್ ಆಗಿದೆ ಇದು ಸ್ವಲ್ಪ ಡಾರ್ಕ್ ಆಗ್ಲಾ ಸ್ವಲ್ಪ ಡಾರ್ಕ್ ಯಾಕಂತ ಇದು ಕ್ರಿಸ್ಪಿ ಇರಲ್ಲ ಡಾರ್ಕ್ ಆಗಲ್ಲ ಎಷ್ಟು ಸಣ್ಣ ಫ್ಲೇಮ್ ಆಗುತ್ತೆ ಅಷ್ಟು ಜಾಸ್ತಿ ಕ್ರಿಸ್ಪಿ ಓಕೆ ಓಕೆ ಸಾಕು ಸಾಕಲ್ಲ ಇದು ಓಕೆ ಇದಕ್ಕೆ ಫಿಲ್ ಮಾಡಿ ತಿನ್ನೋದಾ ಹಾ ಅಷ್ಟೇನಾ ಅಷ್ಟೇ ಓಕೆ ಅವೆರಡು ಹಾಕ್ಲಿ ಇದು ಸ್ಪೇರ್ ಟೈಮಲ್ಲಿ ಎಲ್ಲ ರೆಡಿ ಮಾಡಿಟ್ಟಿನ ಮಕ್ಕಳಿಗೆ ಯಾವ ಸಮಯ ಬೇಕೋ ಮಾಡಿಕೊಡ್ಬೋದಲ್ಲ ಜಸ್ಟ್ ಮಿಕ್ಸ್ ಮಾಡಿ ಎಸ್ 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 ಶೇವ್ ಅಥವಾ ಯಾವುದು ಅವರು ಇಷ್ಟ ಆ ಫಿಲ್ಲಿಂಗ್ ರೆಡಿ ಮಾಡಿ ಕೊಡ್ಬೋದು ನಾವು ಕೋನ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಮನೇಲಿ ಅಥವಾ ಈ ಇದಕ್ಕಿಂತ ರೆಡಿ ಮಾಡಿ ಇಟ್ಕೋಬಹುದು ಅಥವಾ ಟೊಮ್ಯಾಟೊ ಬೀಟ್ರೂಟ್ಗಿಂತ ಯು ಕ್ಯಾನ್ ಯೂಸ್ ಟೊಮ್ಯಾಟೊ ಓಕೆ ಪಾಲಕ್ ಓಕೆ ಓಕೆ ಇದು ಮಕ್ಕಳ ಗ್ರೀನ್ ಕೋನ್ಸ್ ರೆಡ್ ಕೋನ್ಸ್ ಯೆಲ್ಲೋ ಕೋನ್ಸ್ ಯಾವ್ದಾದ್ರು ಮಲ್ಟಿಪಲ್ ಕಲರ್ ಮಕ್ಕಳಿಗೆ ಡಿಫ್ರೆಂಟ್ ಕಲರ್ ಇಷ್ಟ ಓಕೆ ಮತ್ತು ಇದು ಕಲರ್ ಸಂಗತ ವೆಜಿಟೇಬಲ್ ನ ಹೋಗುತ್ತದೆ ಎಸ್ ಅದೇ ಮೇನ್ ಟೆಕ್ನಿಕ್ ಟು ಮೇಕ್ ದೆಮ್ ಈಟ್ ವೆಜಿಟೇಬಲ್ಸ್ ಎಸ್ ಮೇಡಮ್ ಫಿಲ್ ಮಾಡಕ್ ಶುರು ಮಾಡಬಹುದು ನೀವು ಸರಿ ಫಿಲ್ ಮಾಡಿ ನೋ ಪ್ರಾಬ್ಲಮ್ ಕೇರಳದಿಂದ ಬಂದಿದ್ದಕ್ಕೂ ಒಂದು ಹೊಸ ಅಡಿಗೆ ತೋರಿಸ್ತಾ ಇದ್ದೀರಾ ನಮಗೆ ವಿ ಆರ್ ವೆರಿ ಹ್ಯಾಪಿ ಇದು ಒನ್ ಲೇಯರ್ ಇದೆ ಶೇವ್ ಓಕೆ ಏನದು ಚಟ್ನಿ ಓಕೆ ಚಟ್ನಿ ಇದೆ ಸ್ವೀಟ್ ಚಟ್ನಿ ಓಕೆ ಆಮೇಲೆ ಮತ್ತು ಒನ್ ಲೇಯರ್ ಶೇವ್ ಓಹೋ ಮತ್ತು ಕರ್ಡ್ ಓಕೆ ಸ್ವಲ್ಪ ಚಾಟ್ ಮಸಾಲ ಓಕೆ ಓಕೆ ಇದೇ ಕೂಲ್ ಆಗತ್ತನ ಫಿಲ್ ಮಾಡಬೇಡ್ರಿ ಕೂಲ್ ಆಗಿಲ್ಲ ಆ ಸಮಯದಲ್ಲಿ ಫಿಲ್ ಮಾಡಿದ್ದು ಇದು ಸಾಫ್ಟ್ ಆಗ್ಬಹುದು ಓಕೆ ಓಕೆ ಅದು ಕ್ರಿಸ್ಪ್ ಇರುವುದಿಲ್ಲ ಒಟ್ಟಾಗುತ್ತೆ ಓಕೆ ಅಂದ್ರೆ ಬಿಸಿಲು ಇರ್ಬೇಕಾದ್ರೆ ನೀವೇನಾದ್ರು ಆ ಫಿಲ್ಲಿಂಗ್ ನ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಿದ್ರೆ ತಿನ್ಬೇಕಾದ್ರೆ ಗರಂ ಗರಂ ಅಂತ ಚೆನ್ನಾಗಿರುತ್ತೆ ಓಹೋ ಫಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿರುವಂತ ಚಾಟು ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಅದ್ರ ಮೇಲೆ ತಿರ್ಗಿ ಒಂದು ಸ್ವಲ್ಪ ಚಾಟು ಅದ್ರ ಮೇಲೆ ಮೊಸರು ಇದು ಕೇಳದ ಇದು ನಿಮ್ಮ ಸ್ಟೈಲ್ ನೀವು ಮಾಡಿದ್ದ ನಮ್ಮ ಸ್ಟೈಲ್ ಓಕೆ ಆಕ್ಚುಲಿ ದಿಸ್ ಫಿಲ್ಲಿಂಗ್ ಇಸ್ ದ ನಿಪ್ಪುಟ್ ಕರ್ನಾಟಕ ಒರಿಜಿನಲ್ ನಿಪ್ಪುಟ್ ಸ್ವಲ್ಪ ಟ್ವಿಸ್ಟ್ ಮಾಡಿ ನಾನು ಮಾಡಿದೆ ಇದು ರೆಡಿ ಆಗುತ್ತೆ ಈಗ ಪ್ಲೇಟಿಂಗ್ ಮಾಡ್ಬಿಡಿ ಕಾರ್ನೆಟೋ ಬೀಟ್ರೂಟ್ ಚಾಟ್ ಓಕೆ ಅದ್ಭುತವಾಗಿರುವಂತ ಒಂದು ಚಾಟನ್ನ ಮಾಡಿ ಕೊಟ್ಟಿದ್ದಾರೆ ಡಾಕ್ಟರ್ ಶುಭಾಂಗಿನಿ ನಮ್ಮ ಕೇರಳದಿಂದ ಬಂದಿದ್ದಾರೆ ಪಾಲಕ್ಕಾಟಿಂದ ಬಂದಿದ್ದಾರೆ ಅದ್ಭುತವಾಗಿ ಕನ್ನಡ ಮಾತಾಡ್ಕೊಂಡು ಒಂದು ಅದ್ಭುತವಾಗಿರೋ ಚಾಟನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಲಾಲಿಪಾಪ್ ತರ ಇದೆ ಇದು ಓಕೆ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ರುಚಿಯಾಗಿ ಮನೇಲಿ ಮಾಡ್ಕೊಳ್ಳಿ ಬೀಟ್ರೂಟ್ ಕಾರ್ನೆಟೋ ಚಾಟ್ ಮಾಡುವ ವಿಧಾನ ಮಿಕ್ಸಿ ಜಾರ್ಗೆ ಬೇಯಿಸಿದ ಬೀಟ್ರೂಟ್ ಹಾಕಿ ರುಬ್ಬಿಕೊಳ್ಳಿ ಒಂದು ಬೌಲ್ಗೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಳ್ಳು ಓಂಕಾಳು ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ರುಬ್ಬಿದ ಬೀಟ್ರೂಟ್ ಪೇಸ್ಟ್ ನೀರು ಹಾಕಿ ಕಲಸಿ ನೆನೆಯಲು ಬಿಡಿ ಒಂದು ಬೌಲ್ಗೆ ಸೇವ್ ದಪ್ಪ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಚಾಟ್ ಮಸಾಲ ಉಪ್ಪು ಹಾಕಿ ಕಲಸಿಕೊಳ್ಳಿ ಹುಣಸೆ ರಸಕ್ಕೆ ಬೆಲ್ಲ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಹಾಕಿ ಕಲಸಿ ಸಿಹಿ ಚಟ್ನಿ ತಯಾರಿಸಿಕೊಳ್ಳಿ ನೆನೆಸಿದ ಹಿಟ್ಟನ್ನು ಲಟ್ಟಿಸಿ ಕತ್ತರಿಸಿ ಕೋನ್ ಆಕಾರದಲ್ಲಿ ಮಾಡಿ ಅದರೊಳಗೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ಕಾದ ಎಣ್ಣೆಯಲ್ಲಿ ಕರಿದು ನಂತರ ಅದರೊಳಗೆ ತಯಾರಿಸಿದ ಸೇವ್ ಮಿಶ್ರಣ ಸಿಹಿ ಚಟ್ನಿ ಸೇವ್ ಮಿಶ್ರಣ ಮೊಸರು ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೀಟ್ರೂಟ್ ಕಾರ್ನೆಟೋ ಚಾಟ್ ಸವಿಯಲು ಸಿದ್ಧ ಓಕೆ ಡಾಕ್ಟರ್ ಶುಭಾಂಗಿ ಕೇರಳದಿಂದ ಬಂದಿದ್ದೀರಾ ಇದು ನಿಮ್ಮ ಮನೆಯವರಿಗೆಲ್ಲ ಗೊತ್ತಾ ನೀವು ಅಡುಗೆ ಮಾಡಿ ಚೆನ್ನಾಗಿ ಮಾಡೋದು ಹಾ ಓಕೆ ಟೇಸ್ಟ್ ಮಾಡೋಣ ಏನಿದೆ ಹೆಸರೇನಿದ್ರದು ಕಾರ್ನೆಟೋ ಬೀಟ್ರೂಟ್ ಚಾಟ್ ಓಕೆ ಬೀಟ್ರೂಟ್ ಚಾಟು ಆದ್ರೂ ಈ ಶೇಪಲ್ಲಿ ನೀವು ತಿಂದಿರಲ್ಲ ಬಿಡ್ರಿ ಏನಾರ ತಿಂದಿರ್ತೀರಾ ಈ ತರ ಮಾಡ್ಕೊಂಡು ತಿಂದಿರ್ತೀರಾ ತಿಂದಿರಲ್ಲ ಚೆನ್ನಾಗಿದೆ
ಡಾಕ್ಟರ್ ಗುಡ್. ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಒಂದು ಬೆಳ್ಳಿ ಲಕ್ಷ್ಮಿನ ಕೊಡ್ತಾ ಇದಾರೆ, ನೋಡಿ. ಜೊತೆಗೆ ನಿಮಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದೀವಿ. ಏನ್ ಬೇಕಾದ್ರೆ ತಗೋಬಹುದು ಹೋಗಿ. ಥ್ಯಾಂಕ್ ಯು. ಯೂನಿಬಿ ಕುಕೀಸ್ ಅಲ್ಲಿ ಒಂದೇ ಒಂದು ಹೆಸರು, ಎಲ್ಲಾ ರೀತಿಯ ಕುಕೀಸ್ಗೂ ನಮ್ಮ ಯೂನಿಬಿ ಕುಕೀಸ್ ಅವರು ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಯ್ಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಓಕೆ ಡಮ್ಮ, ನೀವು ಪುಸ್ತಕ ಬರೀತಾ ಇದ್ದೀರಾ, ನಾವು ಪುಸ್ತಕ ಬರೆದ್ಬಿಟ್ಟಿದೀವಿ. ತುಂಬಾ ಚೆನ್ನಾಗಿದೆ, ಓದ್ಕೊಳ್ಳಿ. ಡಾಕ್ಟರ್ಗೆ ಒಳ್ಳೆ ಅಡಿಗೆ ಮಾಡ್ಕೊಡಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸಬಿತಾ ಹರೀಶ್ ಅಂತ. ಸಬಿತಾ ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೋಮ್ ಮೇಕರ್. ಓಕೆ. ಹರೀಶ್ ಏನ್ ಮಾಡ್ತಾರೆ? ಅವರು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಸಾಫ್ಟ್ವೇರ್ ಇಂಜಿನಿಯರ್. ಓಕೆ. ಎಷ್ಟು ಜನ ಮಕ್ಕಳು ಸಬಿತಾಗೆ? ಹೆಣ್ಮಕ್ಳು ಇಬ್ರು. ಓಕೆ. ಏನ್ ಮಾಡ್ತಾರೆ? ಒಬ್ಳು BSc ಫಸ್ಟ್ ಇಯರ್ ಆಯ್ತು, ಇನ್ನೊಬ್ಳು 9th ಸ್ಟ್ಯಾಂಡರ್ಡ್. ವೆರಿ ಗುಡ್. ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮ ಸಬಿತಾ? ಇವತ್ತು ಸ್ಪಿನಾಚ್ ಆರ್ ಪಾಲಕ್ ರೈಸ್ ಅಂತ. ಪಾಲಕ್ ರೈಸ್ ಮಾಡ್ತಾ ಇದೀರಾ? ಪಾಲಕ್ ರೈಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸಬಿತಾ ಅವರೇ? ಪಾಲಕ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಅಕ್ಕಿ, ಗೋಡಂಬಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಪನ್ನೀರ್, ಜೀರಿಗೆ, ಚಕ್ಕೆ, ಲವಂಗ, ತೆಂಗಿನಕಾಯಿ ಹಾಲು, ಉಪ್ಪು, ತುಪ್ಪ, ಎಣ್ಣೆ. ಓಕೆ. ಪಾಲಕ್ ರೈಸ್ ಮಾಡಕ್ಕೆ ಇಷ್ಟೇ ಸಾಕು. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಣ್ಲಿ ಕೊಡಿ, ಸ್ವಲ್ಪ ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಅಂದ್ರೆ ನನಗೆ ಕುಕ್ಕರಿ ತುಂಬಾ ಇಷ್ಟ. ನಾನು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಬೆಂಗಾಲಿ ಸ್ವೀಟ್ಸ್, ಚೆಟ್ಟಿನಾಡು, ಚೈನೀಸ್, ಇಟಾಲಿಯನ್ ಎಲ್ಲ ಕಲ್ತಿದ್ದೀನಿ. ಓಕೆ. ಯಾರಿಗೆ ಮಾಡ್ತೀರಾ ಇವೆಲ್ಲ? ನಮ್ಮ ಹಸ್ಬೆಂಡ್, ನನ್ನ ಮಕ್ಕಳಿಗೆ. ಹೌದಾ? ವೆರಿ ಗುಡ್ ಮೇಡಮ್. ಅವ್ರಿಗೆ ಡಿಫರೆಂಟ್ ವೆರೈಟೀಸ್ ಅಂದ್ರೆ ತುಂಬಾ ಇಷ್ಟ. ಹೌದೇನು? ಓಕೆ. ಯಾವ ಊರಿನವ್ರು ನೀವು? ನಾನು ಆಕ್ಚುಲಿ ಆಂಧ್ರ. ಓಕೆ. ಅನಂತಪುರ ಅಂತ. ಓಕೆ. ಸೊ ಅಲ್ಲಿ ಮದುವೆ. ನನ್ನ ಹಸ್ಬೆಂಡ್ ಶೃಂಗೇರಿ. ಅದ ಹೆಂಗ್ರಿ ಶೃಂಗೇರಿಯಲ್ಲಿ ಅನಂತಪುರ ಇಲ್ಲಿ ಹೆಂಗ್ರಿ ಕನೆಕ್ಷನ್? ಅದಂಗೆ ಸರ್. ಓಕೆ 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 ಓಕೆ. ಶೃಂಗೇರಿ ಅವರು? ಹೌದು. ನೀವು ವೆಜ್ಜಾ? ಅವರು ವೆಜ್ಜಾ? ಹೌದು ಸರ್. ವೆರಿ ಗುಡ್. ಲವ್ ಮ್ಯಾರೇಜ್ ಅಲ್ಲ. ಲವ್ ಮ್ಯಾರೇಜ್ ಅಲ್ಲ, ಆದ್ರೂ ಒಂಥರ ಲವ್ ಮ್ಯಾರೇಜ್. ಹಂಗೆ. ಓಕೆ. 2 ಸ್ಪೂನ್ ಧನಿಯಾ. ಓಕೆ. ಮಲ್ಲಿ ತೆಲುಗು ಮಾತಾಡ್ತೀರಾ? ಹೌದು ಸರ್. ಓಕೆ. ಒಂದು 7 7 ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ. ಬಾಡಿಗೆ ಮೆಣಸಿನ್ಕಾಯ? ಇದು ಆಂಧ್ರ ಸ್ಟೈಲಾ ಇಲ್ಲ ಶೃಂಗೇರಿ ಸ್ಟೈಲಾ? ಎರಡೂ ಅಲ್ಲ ಸರ್. ಎರಡೂ ಅಲ್ವಾ? ಏನ್ ನಿಮ್ಮ ಮಕ್ಳ ಹೆಸರೇನು? ಹರ್ಷಿತಾ, ಸುಶ್ರುತಾ. ಆಫ್ ಮಾಡಿ. ಆಫ್ ಮಾಡ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಸಬಿತಾ? ಫ್ರೀ ಟೈಮ್ ನಾನು ಯೋಗಕ್ಕೆ ಹೋಗ್ತೀನಿ. ಮತ್ತೆ ನಮ್ದು ಗಿರಿನಗರಲ್ಲಿ ವಾಸವಿ ಮಹಿಳಾ ಮಂಡಳಿ ಅಂತ ಇದೆ. ಓಕೆ. ಸೊ ಅಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಓಹೋ. ಮಹಿಳಾ ಮಂಡಳಿ ಇದೆ, ಕಿಟಿ ಪಾರ್ಟಿ ಇದೆ, ಎಲ್ಲ ಇದೆ. ಬೇಜಾನ್ ಜನ ಫ್ರೆಂಡ್ಸ್ ಗಳಿದ್ದಾರೆ. ಇದಕ್ಕೆ ಇವಾಗ ಗೋಡಂಬಿ ಹಾಕಿ ಮೇಡಮ್. ಗೋಡಂಬಿ ನಂತರ ತೆಂಗಿನಕಾಯಿ. ತೆಂಗಿನಕಾಯಿನ ಹುರಿದಿರುವಂತ ತೆಂಗಿನಕಾಯಿ, ಗೋಡಂಬಿ. ಸ್ವಲ್ಪ ನೀರು ಹಾಕ್ಬೇಕು. ಹಾಕೊಳ್ಳಿ. ತುಂಬಾ ಹಾಕಬಾರ್ದು. ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಆಯಿಲ್ ಹಾಕ್ಬೇಕು, ಆಯಿಲು ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು 3 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಜೀರಾ. ಓಕೆ. ಚಕ್ಕೆ ಸ್ವಲ್ಪ. ಓಕೆ. ಒಂದು ಎರಡಷ್ಟು ಲವಂಗ. ಓಕೆ. ಹಸಿಮೆಣಸಿನ್ಕಾಯಿ ಹಾಕಿ. ಆನಿಯನ್ಸ್. ಎಸ್. ಮತ್ತೆ ಇದೊಂದು ತೇಜ್ಪಟ್ಟ ಹಾಕಿ ಹಾಕಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಸ್ವಲ್ಪ ಫ್ರೈ ಮಾಡಿ 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 ಮಾಡಿ. ಇದು ಸ್ವಲ್ಪ ಬ್ರೌನ್ ಆಗಬೇಕು. ಓಕೆ 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 ಓಕೆ. ಇವಾಗ ಟೊಮೆಟೊ ಹಾಕಿ. ಹಾಕೋಬೋದು ಹಾಕೊಳ್ಳಿ. ಪಾಲಕ್ ಸೊಪ್ಪಲ್ಲ ಇದು? ಹೌದು. ಸ್ಪಿನಾಚ್. ಇದು ಆಕ್ಚುಲಿ ಸ್ಪಿನಾಚ್ ಅಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆ. ಅಂಡ್ ಇಟ್ ಈಸ್ ಗುಡ್ ಫಾರ್ ಕಾನ್ಸ್ಟಿಪೇಷನ್. ಓಕೆ. ಅಂಡ್ ಆಲ್ಸೋ ಐರನ್ ಕಂಟೆಂಟ್, ಫೈಬರ್ ಜಾಸ್ತಿ ಇರುತ್ತೆ. ಓಕೆ ಓಕೆ ಓಕೆ.
ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಓಕೆ ಓಕೆ. ಏನ್ರಿ ಇಷ್ಟೊಂದು ಹಾಕಿದ್ವಿ, ಸೊಪ್ಪೆ ಕಾಣ್ತಾ ಇಲ್ಲ? ಅದು ಮೆತ್ತಗಾಗತ್ತಲ್ವ ಸರ್? ಓಕೆ ಓಕೆ. ಇದಕ್ಕೆ ಪೌಡರ್ ರುಬ್ಬಿರೋದೆಲ್ಲ ಹಾಕಬೇಕು. ಓಕೆ. ಯಾರು ಹೇಳ್ಕೊಟ್ಟಿದ್ದೀವಿ ಇದನ್ನ? ಸರ್ ಇದು ನಾನು ಓನಾಗಿ ಟ್ರೈ ಮಾಡಿರೋದು. ಇದಕ್ಕೆ ಅಕ್ಕಿ ಹಾಕ್ತೀನಿ, ಹಾಕಿ ಬಾಸ್ಮತಿ ಅಕ್ಕಿ. ಹಾಕಿ. ನೆನ್ಸ್ಕೊಂಡಿಲ್ಲ ಅಕ್ಕಿನ? ಹಂಗೆ ಇಲ್ಲ, ಡೈರೆಕ್ಟ್ ಹಾಕ್ತೀನಿ. ಯಾಕಂದ್ರೆ ಇದರಲ್ಲಿ ನೀರಂಶ ಜಾಸ್ತಿ ಇರುತ್ತಲ್ವಾ, ಓಕೆ. ಸೊ ಸಾಫ್ಟ್ ಆಗುತ್ತೆ ಮತ್ತೆ ಬಾಯ್ಲ್ ಆಗಿ. ಓಕೆ ಮೇಡಮ್, ಹಾಕಿ. ಎಷ್ಟು? ಕಾಲ್ ಕೆಜಿನಾ? ಕಾಲ್ ಕೆಜಿ 200 grams. ಓಕೆ, 200 grams. ಸಾಲ್ಟ್ ಇದು. ಓಕೆ, ಹಾಕಿ ಮೇಡಮ್. ಇದು ಕುಕ್ಕರ್ ಟ್ರಾನ್ಸ್ಫರ್ ಮಾಡೋಣ. ಇದು ನೀವು ಕುಕ್ಕರ್ಲೇ ಮಾಡ್ಕೋಬೋದಾಗಿತ್ತು ಸಬಿತಾ? ಇಲ್ಲ, ನನಗೂ ಇದರಲ್ಲಿ ಮಾಡಿ ಅಭ್ಯಾಸ ಆಗಿದೆ. ಓಕೆ ಓಕೆ, ನೀವು ಹೆಂಗೆ ಮಾಡ್ತೀರೋ ಅಭ್ಯಾಸ ಹಂಗೆ ಮಾಡ್ಕೊಳ್ಳಿ, ತೆಗಿಸ್ಕೊಳ್ಳಿ. ಇದು 1 ಕಪ್ ಅಷ್ಟು ಹಾಲು. ಓಕೆ. 1 ಕಪ್ ನೀರಾ? 3/4 ಕಪ್. ಓಕೆ. ಪಾಲಕ್ ರೈಸ್ ಎಷ್ಟು ವಿಷಯ ಕೂಗಿಸ್ಬೇಕು? 2. ಅಬ್ಬಾ, ಮುಗೀತು. ಉಸಿರು ಬಿಡ್ತಾ ಇದ್ರ? ಅಪ್ಪ ಮುಗೀತು ನನ್ನ ಕತೆ. ಸವಾಸನೆ ಬೇಡ ಅಂತನಾ? ಇಲ್ಲ. ಓಕೆ, ನೆಕ್ಸ್ಟ್. ಇದು ಕುಕ್ತಾ ಇರ್ಲಿ. ಏನೋ ಬಾಯ್ಲ್ ವಾಟರ್ ಬೇಕು, ಬಾಯ್ಲ್ ಬೌಲ್ ಬೇಕು. ಓಕೆ, ಏನ್ ಮಾಡಿದ್ವಿ ಇದನ್ನ? ನೀರು ಹಾಕಿ. ಓಕೆ. ಇದರೊಳಗೆ ಪನ್ನೀರಾ? ಹಾ, ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಇದಕ್ಕೆ ಸೈಡ್ಸ್ ಏನು? ರೈತಾ. ರಾಯ್ತಾ ಮಾಡಿದ್ದೀರಾ? ಮಾಡಿದ್ವಿ. ಮಾಮೂಲಿ ರಾಯ್ತಾನಾ? ಸೌತೆಕಾಯಿ, ಈರುಳ್ಳಿ, ಓಕೆ. ಜೀರಾ ಪೌಡರ್, ಸಾಲ್ಟ್, ವೆರಿ ಗುಡ್. ಅಂದ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಓಕೆ. ಬಾಯ್ಲ್ ಮಾಡಿದ್ರೆ ಸಪ್ಪೆ ಹಿಡಿದೋಗುತ್ತಲ್ಲ, ಹೆಂಗ್ ಮಾಡ್ತೀರಾ? ಸಪ್ಪೆ ಇರುತ್ತೆ? ಇಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಸಪ್ಪೆ ಇರಲ್ಲ. ಯೂಶಲಿ ಡೀಪ್ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಹಾಕೋಬಹುದು. ಹಾಕೊಳ್ಳಿ. ಓಕೆ. ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದು ಸಾಫ್ಟ್ ಆಗುತ್ತೆ, ಅಷ್ಟೊಳಗೆ ಕುಕ್ಕರ್ ಕೂಗುತ್ತೆ. ಕುಕ್ಕರ್ ಕೂಗಾದ ತಕ್ಷಣ ಇದನ್ನ ಹಾಕ್ಬಿಟ್ಟು ತಿರ್ಗಿಸ್ಬಿಡೋದು. ಹೌದು ಸರ್. ಅಲ್ಲಿಗೆ ನಿಮ್ಮ ಸ್ಪಿನಾಚ್ ರೈಸ್ ರೆಡಿ ಆಗುತ್ತೆ. ಇವಾಗ ಸಬಿತಾ ಅವರೇ, ತೆಗಿಯೋದಾ? ಹಾ, ಆಯ್ತು. ನಿಮ್ಮಲ್ಲಿ ಮಾಡಿದಾಗ ಹಿಂಗೆ ಬರೋದಾ? ಹೌದು. ಅದಕ್ಕೆ ಉಪ್ಪು ಖಾರ ರೆಡಿ ಆದ್ ಬೇಡವೇನ್ರಿ? ಬೇಡ, ಚೆನ್ನಾಗಾಗತ್ತೆ. ಇದು ಸ್ಪಿನಾಚ್ ಪಾಲಕ್ ರೈಸ್ ಆಗಿದೆ, ವಿತ್ ರೈತಾ ಚೆನ್ನಾಗಿರುತ್ತೆ. ಓಕೆ, ಸಬಿತಾ ಅವರು ಅದ್ಭುತವಾಗಿರುವಂತ ಪಾಲಕ್ ರೈಸ್ ಅನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಸ್ವಲ್ಪ ಟೇಸ್ಟ್ ನೋಡಿ. ಸ್ವಲ್ಪ ಟೇಸ್ಟ್ ನೋಡಕ್ ಮಾತ್ರ ಹೇಳಿದ್ದಾರೆ, ಆದ್ರಿಂದ ಸ್ವಲ್ಪ ಟೇಸ್ಟ್ ನೋಡ್ತೀವಿ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಪಾಲಕ್ ರೈಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ, ನಂತರ ಗೋಡಂಬಿ, ತೆಂಗಿನಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಚಕ್ಕೆ, ಲವಂಗ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಟೊಮ್ಯಾಟೊ, ಪಾಲಕ್ ಸೊಪ್ಪು ಹಾಕಿ ಬೇಯಲು ಬಿಡಿ. ಇದಕ್ಕೆ ರುಬ್ಬಿದ ಮಸಾಲೆ, ಅಕ್ಕಿ, ಉಪ್ಪು, ತೆಂಗಿನಕಾಯಿ ಹಾಲು, ನೀರು ಹಾಕಿ 2 ವಿಷಲ್ ಕೂಗಿಸಿ. ಒಂದು ಪಾತ್ರೆಗೆ ನೀರು, ಪನ್ನೀರ್ ಹಾಕಿ ಬೇಯಿಸಿ ರೈಸ್ಗೆ ಹಾಕಿ ಮಿಕ್ಸ್ ಮಾಡಿದರೆ ಪಾಲಕ್ ರೈಸ್ ಸವಿಯಲು ಸಿದ್ಧ. ಓಕೆ ಸಬಿತಾ ಅವರೇ, ಟೇಸ್ಟ್ ಮಾಡ್ಬಿಡೋದಾ? ಆಯ್ತು. ಅದೇ ಪನ್ನೀರ್ ಕಾಣ್ಬೇಕು, ಹಂಗೇನೆ ಹೌದು, ತಿನ್ನಕ್ಕೆ ಸಿಗ್ಬೇಕು, ಹೌದು, ಅದಕ್ಕೆ ಮೇಲೆ ಹಾಕೊಂಡ್ಬಿಡೋದು. ಹೌದು. ಹಾ, ಓಕೆ. ಮೈಲ್ಡ್ ಆಗಿ ಸೂಪರ್ ಆಗಿದೆ. ಥ್ಯಾಂಕ್ ಯು. ಚೆನ್ನಾಗಿ ಅಷ್ಟೊಂದು ಕಷ್ಟಪಟ್ಟು ಹುರಿದು ಇದಕ್ಕೆ ಹಾಕಿ ಅದಕ್ಕೆ ಹಾಕಿ ಮಾಡಿದಕ್ಕೂ ಟೇಸ್ಟು ಬೇರೆ ತರನೇ ಬಂದಿದೆ. ಇಲ್ಲಿ ಕೆಲಸ ಮಾಡಿದಕ್ಕೆ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಇದು ಚೆನ್ನಾಗಿದೆ. ಇದು ಮೈಲ್ಡ್ ಆಗಿ ತುಂಬಾ ಸಖತ್ತಾಗಿದೆ, ಚೆನ್ನಾಗಿದೆ. ನೀವು ಮಾಡಿರುವಂತ ಕ್ರಮ ತುಂಬಾ ಅದ್ಭುತವಾಗಿದೆ. ಇದು ಬೇರೆ ಒಂದು ಟೇಸ್ಟ್ ಅನ್ನೇ ಕೊಡ್ತದೆ. ಥ್ಯಾಂಕ್ ಯು ಸಬಿತಾ, ಥ್ಯಾಂಕ್ ಯು. ಜಿ ಕನ್ನಡ ಅವರು ನನ್ಗೆ ಈ ತರ ಅವಕಾಶ ಕೊಟ್ಟಿರೋದು ತುಂಬಾ ಥ್ಯಾಂಕ್ಸ್. ಆಮೇಲೆ ನಿಮ್ಮೊಂದು ಪ್ರೈಸ್ ಕೊಡಬೇಕು. ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ಬಹುಮಾನ ಕೊಡ್ತಾರೆ. ಮಹೇಶ್ ಬನ್ನಿ ಸರ್. ಜ್ಯುವೆಲರಿ ಶಾಪು ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ. ಹಗುರವಾದ ಸಾಂಪ್ರದಾಯಿಕ ಶೈಲಿಯ ಆಭರಣಗಳು, ಕರಿಮಣಿ ಸರಗಳಿಗೆ ಒಮ್ಮೆ ಭೇಟಿ ಕೊಡಿ. ಮುಳಿಯಾ ಜ್ಯುವೆಲರ್ಸ್. ಲಕ್ಷ್ಮಿನೇ ಬರ್ತಾ ಇದೆ ನಿಮ್ಮ ಮನೆಗೆ. ಎಲ್ಲಾ ಲಕ್ಷ್ಮಿ ನಿಮ್ಮ ಮನೆಗೆ ಬರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೊತೆಗೆ ನಿಮಗೆ ಯೂನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಹೆಣ್ಮಗು, ಸಣ್ಣ ಹೆಣ್ಮಗು ತಗೊಂಡೋಗಿ ಕೊಡಿ. ದೊಡ್ಡ ಹೆಣ್ಮಗುಗೆ ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಆ ಮಗಳಿಗೆ ಬೇಲ್ಪುರಿ ಅಂದ್ರೆ ತುಂಬಾ ಇಷ್ಟ. ಬೇಲ್ಬಾರನ ದೊಡ್ಡ ಮಗಳು ಕೊಡಿ. ಒಳ್ಳೆ ಒಂದು ವೆಜ್ ರೆಸಿಪಿ ಪುಸ್ತಕ ಕೊಡ್ತಾ ಇದ್ದೀನಿ. ಯಜಮಾನರಿಗೆ ಒಳ್ಳೆ ರೆಸಿಪಿ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಡೆಯದಾಗಿ ಮುಳ್ಳಿಯವರೇ, ನಮಗೂ ಒಂದು ಚಾನ್ಸ್ ಕೊಟ್ಬಿಡಿ, ಅಡಿಗೆ ಮಾಡಿ ತೋರಿಸೇ ಬಿಡ್ತೀವಿ ಅಂತ. ಓಕೆ, ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಶ್ರೀ ವಿದ್ಯಾ ಪ್ರಶಾಂತ್. ಶ್ರೀ ವಿದ್ಯಾ ಪ್ರಶಾಂತ್, ಏನ್ ಮಾಡ್ಕೊಂಡಿದ್ದೀರಾ? ಶ್ರೀ ವಿದ್ಯಾ ಪ್ರಶಾಂತ್ ಹೌಸ್ ವೈಫ್ ಆಗಿದ್ದೀನಿ. ಓಕೆ, ಎಲ್ಲಿದೆ ಮನೆ? ಜೆಪಿ ನಗರಲ್ಲಿ. ಪ್ರಶಾಂತ್ ಏನ್ ಮಾಡ್ತಾರೆ? ಅವರು ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ನಿಮ್ಮ ಮನೆ, ಅಮ್ಮನ ಮನೆ? ಮಂಗಳೂರು. ಮಂಗಳೂರಲ್ಲ, ಎಲ್ಲಿ ಮಂಗಳೂರಲ್ಲಿ? ಅಮ್ಮನ ಮನೆ ಕೊಟ್ಟಾರ, ಗಂಡನ ಮನೆ ಕದ್ರಿ. ಓಕೆ ಓಕೆ. ಮಂಗಳೂರಿಂದ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಲೈಕ್ ಮದುವೆ ಆಗಿ 10 ವರ್ಷ ಆಯ್ತು. ಅಂದ್ರೆ ನೀವು ಮಂಗಳೂರೇ ಹೇಳಂಗಿಲ್ಲ, ನೀವು ಬೆಂಗಳೂರು ಆಗ್ಬಿಟ್ಟಿದ್ದೀರಾ. 5 ಜನ ಮಕ್ಕಳು? ಇಬ್ರು ಇದಾರೆ. ಏನ್ ಮಾಡ್ತಾ ಇದೀರಾ ನೀವು? ರವಾ ವಡಾ ಅಂತ ಮಾಡ್ತಾ ಇದ್ದೀನಿ. ರವಾ ವಡಾ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ. ರವಾ ವಡೆ ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಈರುಳ್ಳಿ, ಮೈದಾ ಹಿಟ್ಟು, ಮೊಸರು, ತೆಂಗಿನಕಾಯಿ ತುರಿ, ಇಂಗು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಮಾಡಕ್ಕೆ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಮಿಕ್ಸಿಂಗ್ ಬೌಲ್ ಬೇಕು. ಮೀನೆಲ್ಲ ಮಾಡ್ತೀರಾ? ನಾನು ಪ್ಯೂರ್ ವೆಜಿಟೇರಿಯನ್. ಯಜಮಾನ್ರು ಪ್ರಶಾಂತ್? ಅವರು ಅಷ್ಟೇ. ನಾವು ಶಿವಳ್ಳಿ ಬ್ರಾಹ್ಮಿನ್ಸ್, ಉಡುಪಿಯಿಂದ. ಓಕೆ ಓಕೆ ಓಕೆ. 1 ಕಪ್ ರವಾ ತಗೊಳ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಮೈದಾ ಹಾಕೊಳ್ತಾ ಇದ್ದೀನಿ. ವೆರಿ ಗುಡ್. ಸೊ ಇದು ಮೊಸರು, ಒಂದು ಅರ್ಧ ಕಪ್ನಷ್ಟು ಮೊಸರು. ಓಕೆ. ಇದು ಫ್ರೆಶ್ ಕೋಕೋನಟ್, ತೆಂಗಿನಕಾಯಿ ತುರಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು. ಓಕೆ. ನಿಮಗೆ ಖಾರ ಜಾಸ್ತಿ ಬೇಕಾ? ಸ್ವಲ್ಪ ಬೇಕು, ಖಾರ ಇರಬೇಕು. ವಡೆ ಪಕೋಡ ತಿನ್ನೋದೆಲ್ಲ ಖಾರಕ್ಕೋಸ್ಕರನೇ. ಸೊ ಹಸಿಮೆಣಸು, ಈರುಳ್ಳಿ, ಚೂರು ಇಂಗು, ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದೆಲ್ಲನ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಕರಿತೀರಾ ಅಥವಾ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಮತ್ತೆ ಎಣ್ಣೆ ಇಟ್ಕೋಬೇಕಲ್ವಾ ನೀವು? ಬಟ್ ಇದರಲ್ಲಿ ಒಂದು ರುಚಿ ಹೆಚ್ಚಕ್ಕೆ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಇದನ್ನ ನಾವು ಕಲಸಿದ ತಕ್ಷಣ ಮಾಡಬಾರ್ದು. ಒಂದು ಅರ್ಧದಿಂದ 1 ತಾಸವರೆಗೆ ನೆನೆಸಿಟ್ಟು ಹಂಗೇನೆ ಇಟ್ಕೋಬೇಕು. ಓಕೆ. ಸೊ ಆವಾಗ ಎಲ್ಲ ನೆನೆಸ್ಕೊಟ್ಟ ನಂತರ ರುಚಿ ಚೆನ್ನಾಗಿ ಬರುತ್ತೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ? ಫ್ರೀ ಟೈಮ್ ಅಲ್ಲಿ ನಾನು ಸಂಗೀತ ಕಲ್ತಿದ್ದೀನಿ. ಸಂಗೀತ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತೆ ನಿಮ್ ಅಡಿಗೆ ನನ್ನ ಪ್ಯಾಷನ್. ಓಕೆ. ಸೊ ನಿಮ್ ಕುಕಿಂಗ್ ಶೋಸ್ ಅನ್ನ ನೋಡ್ತೀನಿ. ಹೊಸದೇನಾದ್ರೂ ಬಂದ್ರೆ ಟ್ರೈ ಮಾಡ್ತೀನಿ. ಯಾರ ಮೇಲೆ ಪ್ರಯೋಗ ಮಾಡ್ತೀರಾ? ಪ್ರಶಾಂತ್ ಮೇಲೆ. ಪ್ರಶಾಂತ್ ಮೇಲೆ. ಅವ್ರಿಗೆ ತುಂಬಾ ಇಷ್ಟ ಪಡ್ತಾರೆ ಅವ್ರು ಏನಾದ್ರೂ ಹೊಸದು ಇಷ್ಟ ಮಾಡಿದ್ರೆ. ಓಕೆ ಓಕೆ. ಮತ್ತೆ ಹಾಡೆಲ್ಲ ಹೇಳ್ಬೋದಲ್ಲ ಒಂದು? ಹಾಡೋಣ. ಓಕೆ, ನೋ ಪ್ರಾಬ್ಲಮ್. ಸ್ವಲ್ಪ ಹೊತ್ತು ಇಡಿ. ಹಂಗೆ ಇಡ್ಬೇಕಾ? ಫ್ರಿಜ್ ಅಲ್ಲಿ ಇಡ್ಬೇಕಾ? ಹೆಂಗೆ? ಇಲ್ಲ, ಹಂಗೆ ಇಡಬೇಕು. ಹಂಗೆ ಇಡ್ಬೇಕಾ? ಓಕೆ, ಇಟ್ಕೊಳ್ಳಿ. ಓಕೆ, ಶ್ರೀವಿದ್ಯಾ ಅವರೇ, ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾಯೋದ್ಕಿಂತ ಮೊದಲು ಒಂದು ಒಳ್ಳೆ ಹಾಡು ಹೇಳ್ತೀನಿ. ಹಾಕಿ ಬಿಡ್ಬೋದು. ಯೂಶಲಿ 2 ಕೈಲಿ ಮಾಡ್ತಾರೆ, ಒಂದೇ ಕೈಲಿ ಮಾಡ್ತಾ ಇದೀರಾ? ವೆರಿ ಗುಡ್. ಅದು ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಹೌದಾ? ಎಷ್ಟು ಸರಿ ಅಭ್ಯಾಸ ಮಾಡಿದ್ರಿ? ನಾಳೆ ಬರ್ಬೇಕು ಅಂತ ಹೇಳಿ? ಇಲ್ಲ, ಹಂಗೇನಿಲ್ಲ. ನಾಳೆ ಹೋಗ್ಬೇಕು ಅಂತ ಹೇಳಿ 3 ಸರಿ ಮಾಡಿರ್ತೀರಾ? ಇಲ್ಲ, 1 ಸತಿ ಮಾಡಿದೀನಿ. ನನಗೆ ಗೊತ್ತು, ನಿಮ್ಮ ಪ್ರಶಾಂತ್ ಹೇಳಿದ್ರು 3 ಸರಿ 3 ದಿವಸದಿಂದ ನಮ್ಮಲ್ಲಿ ರವೆ ವಡೆನೆ ಸಾರ್ ಅಂತ. ಹಂಗೆ ಹಾಡು ಹೇಳ್ಕೊಂಡು ಹೇಳ್ಬೋದು. ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ, ಲಾ 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 ಲಾ. ಮಾತಲ್ಲಿ ರಸಿಕ, ಪ್ರೀತಿಲಿ ರಸಿಕ, ಬಲ್ಲೆನು ರಸಿಕರ ರಾಜನೇ. ಈ ನನ್ನ ಹೃದಯ ರಾಜ್ಯ ನೀಡುವೆ. ಸೋತು ಇಂದು ನಾನು ನಿನ್ನಲ್ಲೇ, ಸೋತು ಇಂದು ನಾನು ನಿನ್ನಲ್ಲೇ. ಇದು ಕುವೆಂಪು ಅವ್ರು ಬರ್ದಿರೋದು. ಸಿ ಅಶ್ವಥ್ ಸರ್ ಕಲ್ಸಿರೋದು ನಂಗೆ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯ ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ, ಮುರಳಿಯವರೇ, ಗರಿಗರಿಯಾದ ಬಿಸಿ ಬಿಸಿಯಾದ ರವಾ ವಡ ನೋಡಿ. ಥ್ಯಾಂಕ್ ಯು ಶ್ರೀವಿದ್ಯಾ ಅವರು ಮಂಗಳೂರಿನಿಂದ ಬಂದು ಅದ್ಭುತವಾಗಿರುವಂತ ಅವ್ರ ಅಮ್ಮ ಹೇಳ್ಕೊಟ್ಟಿದಂತ ರವಾ ವಡಾನ ಮಾಡಿ ನಮ್ ಕೇಳ್ಕೊಟ್ಬಿಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ರವಾ ವಡೆ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿರೋಟಿ ರವೆ, ಮೈದಾ ಹಿಟ್ಟು,
ಮೊಸರು, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಇಂಗು, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ವಡಾದಂತೆ ಕರಿಯಿರಿ. ಈಗ ರವಾ ವಡ ಸವಿಯಲು ಸಿದ್ಧ. ಶ್ರೀವಿದ್ಯಾ, ಎಸ್ ಸರ್. ಟೇಸ್ಟ್ ಮಾಡುವ. ಶೋರ್ ಸರ್. ಚೆನ್ನಾಗಿರುತ್ತಾ? ಒಂದ್ಸರಿ ಯಾವ್ದಕ್ಕೂ ನಾನು ನಿಮ್ಮ ಯಜಮಾನ್ರಿಗೆ ಕೇಳ್ಬಿಡ್ತೀನಪ್ಪ. ಏನು ಹೆಸರು ಅಂತ ಹೇಳಿದ್ರಿ ನೀವು? ಪ್ರಶಾಂತ್. ಪ್ರಶಾಂತ್. ಹಲೋ ಪ್ರಶಾಂತ್. ಓ, ಮಗುನ ಕುಣಿಚಿ ಹೋಗ್ಬಿಟ್ಟಿರ್ಬೇಕು. ಇಲ್ಲ, ಇಲ್ಲ ಇದಾರ ಪ್ರಶಾಂತ್. ಏನ್ ಚೆನ್ನಾಗಿರುತ್ತಾ? ಪರವಾಗಿಲ್ವಾ? ಏನ್ ಹೇಳಿ ಸರ್? ತಿನ್ನಿ ಸರ್, ನಾನು 10 ವರ್ಷ ತಿಂತಾ ಇದೀನಿ ಅಂತ ಇದಾರೆ ಪಾಪ. ಓಕೆ ಸರ್, ಓಕೆ ಓಕೆ, ನೋ ಪ್ರಾಬ್ಲಮ್ ಸರ್, ಗೊತ್ತಾಗ್ತಾ ಇದೆ. ಚಟ್ನಿ ಮನೆಯಿಂದ ಸರಿಯಾಗಿದೆ ಸರ್. ಚೆನ್ನಾಗಿದೆ, ಚಟ್ನಿನೂ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ರುಬ್ಕೋ, ಕಳೆಬೇಳೆ ನೆನೆಸು, ಕಳೆಬೇಳೆ ವಡೆ ಮಾಡೋದಕ್ಕಿಂತ ಇದು ಇಮಿಡಿಯೇಟ್ ಆಗಿ ಫಟಾಫಟ್ ಅಂತ ಮಾಡ್ಕೋಬಹುದು. ಓಕೆ, ತುಂಬಾ ತುಂಬಾ ಅದ್ಭುತವಾಗಿದೆ. ನಿಮ್ಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಬಹುಮಾನ ಕೊಡ್ತಾ ಇದಾರೆ. ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಡ್ತಾ ಇದಾರೆ. ಇವರು ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ ಕೂಡ ಕೊಡ್ತಾ ಇದಾರೆ ನಿಮ್ಗೆ. ಇವರ ಆಕರ್ಷಕ ಗಿಫ್ಟ್ ವೋಚರ್ ನಿಮ್ಗೋಸ್ಕರ. ಜೊತೆಗೆ ಯೂನಿಬಿಕ್ ಅವರು ಕುಕ್ಕೀಸ್ ನ ಕೊಡ್ತಾ ಇದಾರೆ ದೊಡ್ಡ ಮಗನಿಗೆ. ಎಲ್ಲಾ ರೀತಿಯ ಕುಕ್ಕೀಸ್ ಇದೆ, ಜೀರಾ ಕುಕ್ಕೀಸ್, ಖಾರ ಕುಕ್ಕೀಸ್, ಬಾದಾಮ್ ಕುಕ್ಕೀಸ್, ಪಿಸ್ತಾ ಕುಕ್ಕೀಸ್ಗೆ ಒಂದೇ ಒಂದು ಹೆಸರು, ಯೂನಿಬಿಕ್ ಕುಕ್ಕೀಸ್. ಬೇಲ್ಪುರಿ ತಿನ್ಬೇಕು ಅಂದಾಗ ಸಿಕ್ಕಲ್ಲ, ಸಿಕ್ಕೊಂಡು ಹುಡ್ಕೊಂಡೋಕ್ ಹೋದಾಗ ಬೇಲ್ಪುರಿ ಗಾಡಿ ಎತ್ಕೊಂಡು ಹೊಟ್ಟೋಗಿರ್ತಾನೆ. ಆದ್ರೂ ಬೇಲ್ಪುರಿ ತಿನ್ಬೇಕು ಅಂದಾಗ ಮಯಸ್ ಅವರ ಬೇಲ್ ಬಾರನ್ನ ತಿನ್ನಿ ಅಂತ ಹೇಳ್ತಾ ಇದೀವಿ. ಯಜಮಾನರಿಗೆ ಹೊಸ ಹೊಸ ಅಡಿಗೆಗಳು ಮಾಡ್ಕೊಡ್ಬೇಕು. ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಒಗ್ಗರಣೆ ಡಬ್ಬಿ ಪಾರ್ಟ್ 1 ವೆಜ್ ಪುಸ್ತಕ ನಿಮಗೆ ಕೊಡ್ತಾ ಇದಾರೆ. ಮಜ್ಜಾ ಹೊಡೀರಿ. Thank you. Thank you madam. Thank you. Thank you for giving me the opportunity here. Thank you ma. Thank you. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ